ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಕಡಾಯಿನ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ತೀನಿ. ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಈ ಆನಿಯನನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಸಿ ಹಸಿಯಾಗಿಯೇ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನಾನಂತೂ 3 ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತೀನಿ. ಚಿಲ್ಲಿಯ ಪ್ರಮಾಣ ಬೇಕಾದರೆ ನೀವು ಜಾಸ್ತಿನೇ ಹಾಕ್ಕೋಬೋದು. ಹಾಗೆಯೇ ಒಂದು 5-6ರಷ್ಟು ಕರಿಬೇವಿನ ಎಲೆಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲವನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪೇಸ್ಟನ್ನು ಆ್ಯಡ್ ಮಾಡಿದ ನಂತರ ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಹೋಗೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ 1 ಬೌಲಷ್ಟು ಒಂದು ದೊಡ್ಡ ಗಾತ್ರದ ಟೊಮ್ಯಾಟೊವನ್ನು ನಾನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ 1 ಬೌಲ್ನಷ್ಟು ಕ್ಯಾಬೇಜನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಫ್ರೈಡ್ ರೈಸಲ್ಲಿ ವೆಜಿಟೇಬಲ್ಗಳು ತುಂಬ ಇಂಪಾರ್ಟೆಂಟ್. ಇವೆಲ್ಲ ಇರೋದ್ರಿಂದನೇ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕ್ಯಾಬೇಜನ್ನು ನಾವು ತುಂಬ ಡೀಪಾಗಿ ಫ್ರೈ ಮಾಡಬಾರ್ದು, ಹಾಗೆ ಹಸಿ ಹಸಿಯಾಗಿಯೇ ಫ್ರೈ ಮಾಡ್ಕೋಬೇಕು. ಹಸಿ ಹಸಿಯಾಗಿ ಇದ್ರೇ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. 1/2 ಟೇಬಲ್ ಸ್ಪೂನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ 1 ಬೌಲಷ್ಟು ಬೀನ್ಸನ್ನು ಆ್ಯಡ್ ಮಾಡ್ತೀನಿ. ಹಾಗೆ 1 ಬೌಲಷ್ಟು ಕ್ಯಾರೆಟನ್ನು ಆ್ಯಡ್ ಮಾಡ್ತೀನಿ. ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಕಟ್ ಮಾಡ್ಕೋಬೋದು. ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಡೀಪಾಗಿ ಫ್ರೈ ಆಗಬಾರ್ದು, ಹಾಗೆ ಹಸಿ ಹಸಿಯಾಗಿಯೇ ಇರಬೇಕು. ಹಸಿ ಹಸಿಯಾಗಿದ್ರೇ ವೆಜಿಟೇಬಲ್ಗಳು ತಿನ್ನೋದಕ್ಕೆ ಬಾಯಿಗೆ ಸಿಕ್ಕರೆ ಈ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರೋದು. ಇದನ್ನೆಲ್ಲ ಸ್ವಲ್ಪ ಹಸಿಯಾಗಿ ಫ್ರೈ ಮಾಡ್ಕೊಂಡಂತ ಅಲ್ಲೇ ಒಂದು ಸೈಡಿಗೆ ಎತ್ತಾಕೊಂಡ್ಬಿಟ್ಟು ನಂತರ ನಾನು ಇವಾಗ ಎಗ್ಗನ್ನು ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು 4 ಎಗ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಗ್ಗಳನ್ನು ಇದು ತುಂಬ ಡೀಪಾಗಿ ನಾವು ಫ್ರೈ ಮಾಡಬಾರ್ದು ಎಗ್ಗನ್ನು. ಹಾಗೆ ಎಗ್ಗು ಸ್ವಲ್ಪ ಹಾಫ್ ಬಾಯ್ಲ್ಡಾಗಿ ಎಗ್ ಇರಬೇಕು. ಅದು ತಿನ್ನುವಾಗ ಹಾಫ್ ಬಾಯ್ಲ್ಡು ಬಾಯಿಗೆ ಸಿಗಬೇಕು. ಆ ಎಗ್ ಫ್ರೈಡ್ ರೈಸ್ ಹಾಫ್ ಬಾಯ್ಲ್ಡಾಗಿ ಬೇಂದ್ರೇ ಅದು ತುಂಬ ಟೇಸ್ಟಿಯಾಗಿ ಅನ್ನದ ಜೊತೆಗೆ ನಮಗೆ ಟೇಸ್ಟಿಯಾಗಿ ಸಿಗೋದು. ಇವಾಗ ನೋಡಿ ನಾನೊಂದು ಹಾಫ್ ಬಾಯ್ಲ್ಡಾಗಿ ಎಗ್ಗನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಗಟ್ಟಿಯಾಗಿ ಇರಬಾರ್ದು. ಎಗ್ ಸ್ವಲ್ಪ ಹುಡಿಯಾಗಿ ಇರಬೇಕು. ಯಾಕೆಂದರೆ ಅನ್ನದಲ್ಲಿ ಎಲ್ಲ ಅನ್ನದಲ್ಲೂ ಮಿಕ್ಸ್ ಆಗಬೇಕು. ಹುಡಿಯಾಗಿದ್ದರೆ ಮಿಕ್ಸ್ ಆಗುತ್ತೆ. ಆ ರೀತಿಯಾಗಿ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಫ್ರೈ ಮಾಡ್ಕೊಂಡಾದ ನಂತರ ಅದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು, 1 ಟೇಬಲ್ ಸ್ಪೂನು ವಿನೇಗರನ್ನು, ಹಾಗೆ ಒಂದು 1/2 ಸ್ಪೂನಷ್ಟು ಟೊಮೊಟೊ ಸಾಸು ಮತ್ತು ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದು ಫಾಸ್ಟ್ ಫುಡ್ ಅಲ್ವಾ, ಹಾಗಾಗಿ ಇದರಲ್ಲಿ ಈ ಸಾಸ್ಗಳು ಇದ್ರೇ ಇದು ಟೇಸ್ಟು ತುಂಬ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಇವುಗಳನ್ನ ಆ್ಯಡ್ ಮಾಡಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಇವಾಗ ರೈಸನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ರೈಸನ್ನು ಆ್ಯಡ್ ಮಾಡಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕು ನಿಮಗೆ ಅಷ್ಟು ಪ್ರಮಾಣದಲ್ಲಿ ರೈಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೈಸನ್ನು ಆ್ಯಡ್ ಮಾಡಿದ ನಂತರ ಒಂದು 1/2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರನ್ನು, ಹಾಗೆ ರುಚಿಗೆ ತಕ್ಕಷ್ಟು ಒಂದು 3/4 ಸ್ಪೂನಷ್ಟು ನಾನು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಪುದೀನವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹೆಚ್ಚಿರಬಾರ್ದು, ಸ್ವಲ್ಪ ಪ್ರಮಾಣದಲ್ಲಾದರೆ ಸರಿಯಾಗುತ್ತೆ. ಈಗ ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿವಾಗ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕೊತ್ತಂಬರಿ ತುಂಬ ಇಂಪಾರ್ಟೆಂಟು. ಈ ಫ್ರೈಡ್ ರೈಸಲ್ಲಿ ಕೊತ್ತಂಬರಿ ಇದ್ದರೆ ಅದರ ಟೇಸ್ಟು ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಹಾಕಿದ ನಂತರ ಇದನ್ನ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಫ್ರೈಡ್ ರೈಸು ಈಗ ಸೂಪರಾಗಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು. ಏನೋ ನಮಗೆ ಸಮಯ ಇಲ್ಲ, ಟೈಮ್ ಇಲ್ಲ, ಏನೋ ಕೆಲಸಕ್ಕೆ ಹೋಗಿದ್ವಿ, ಹೊರಗಡೆಯಿಂದ ಬಂದಿದ್ವಿ ಅಂಥ ಸಮಯದಲ್ಲಿ ಪಟ್ ಅಂತ ಹೇಳಿ ಒಂದು 5 ನಿಮಿಷದಲ್ಲೇ ನಾವು ಒಂದು ಎಗ್ ಫ್ರೈಡ್ ರೈಸನ್ನು ಸೂಪರಾಗಿ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಹಾಗೆ ವೆಜಿಟೇಬಲ್ಗಳು ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ರೆಸಿಪಿ. ಮಕ್ಕಳ ಸ್ಕೂಲ್ ಲಂಚಿಗೆ, ಆಫೀಸ್ ಲಂಚಿಗೆ ಒಂದು ಫಟಾಫಟ್ ಅಂತ 5 ನಿಮಿಷದಲ್ಲೇ ರೆಡಿ ಮಾಡಿ ನಾವು ಹಾಕುವಂಥ ಒಂದು ಅದ್ಭುತವಾದಂಥ ರೆಸಿಪಿ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.